ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ರೆ ನೀವು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಮೊದಲಿಗೆ ಫ್ರೀ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು. ಆ ನಂತರ ನೀವು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ಬೋದು. ಇದೇ ತಿಂಗಳು ನವೆಂಬರ್ 26ನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ಆರಂಭ ಆಗುತ್ತೆ. ಡಿಸೆಂಬರ್ 1ನೇ ತಾರೀಕು 110ನೇ ಬ್ಯಾಚನ್ನು ಆರಂಭ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ನಾವು ಕೂಡ ಜ್ಯೋತಿಷ್ಯವನ್ನು ಕಲ್ತ್ಕೊಂಡು ನಮ್ಮ ಭವಿಷ್ಯವನ್ನು ನಾವೇ ನೋಡ್ಕೊಳ್ಬಹುದು. ಹಾಗೂ ಹೋಗುಗಳನ್ನು ಅಂದರೆ ಒಳ್ಳೆಯ ವಿಚಾರಗಳನ್ನು ಅಥವಾ ನಮಗೆ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿ ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರು ಆ ಜಾತಕ ಈ ಜಾತಕ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಏನೂ ಪ್ರಯೋಜನ ಆಗಿಲ್ಲ ಅಂತಂದರೆ ಅದರ ಬದಲು ಎಲ್ಲೋ ತೋರಿಸೋ ಬದಲು ನಾವೇ ಜ್ಯೋತಿಷ್ಯವನ್ನು ಕಲ್ತ್ಕೊಂಡು ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಳೋದು ಒಳ್ಳೆಯದಲ್ವಾ. ಸೊ ಹಾಗಾಗಿ ಒಮ್ಮೆ ನೀವು ಈ ಒಂದು ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ತಾ ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾರೇ ಓದಿದ್ರೂ ಕೂಡ ಅಂಥವ್ರಿಗೆ ಗೌರ್ನಮೆಂಟ್ ಜಾಬ್ ಸಿಗಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿರ್ತಾರೆ. ಈಗ ಓದೋರ್ಗೆಲ್ರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ, ಸಿಗಲೇಬೇಕು ಅಂತಲೂ ಕೂಡ ಏನೂ ಇಲ್ಲ. ಅದೇ ಖಾಸಗಿ ಜಾಬ್ನಲ್ಲೂ ಕೂಡ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸಬಹುದು. ಬಟ್ ಆದರೆ ಮನೆಯವರ ಒತ್ತಡದಿಂದಾಗಿ ಸಾಕಷ್ಟು ಜನ ಏನು ಮಾಡ್ತಾರೆ, ಮನೆಯವರು ಒತ್ತಡ ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಕೊಂಡು ಈ ಒಂದು ಕಡೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಅಂದ್ಕೊಂಡು ಮನೇಲಿ ಕೂತ್ಕೊಂಡ್ಬಿಡ್ತಾರೆ, ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಹಣೆ ಬರದಲ್ಲಿ ಇರಬೇಕಲ್ಲ ಈ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳಿ. ಸೊ ಅದು ಇಲ್ಲ, ಸಿಗೋದೇ ಇಲ್ಲ ಅಂತ ಹೇಳಿ ಏನಾದರೂ ಇದ್ರೆ ಏನು ಮಾಡ್ತೀರಾ, ಸಮಯ ವ್ಯರ್ಥ ಅಲ್ವಾ. ಸೊ ಹಾಗಾಗಿ ಯಾಕಾಗಿ ನಮಗೆ ಈ ಸರ್ಕಾರಿ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರು ಸಿಗ್ತಾ ಇಲ್ಲ, ನಿಮ್ಮ ಜಾತಕ ಏನು ಹೇಳ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕ್ಲಾಸಸ್ಗಳು ಆರಂಭ ಆಗುತ್ತೆ. ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ನಡೆಯುತ್ತೆ. ಆ ಫ್ರೀ ಕ್ಲಾಸಸ್ನಲ್ಲಿ ಏನೆಲ್ಲ ಅವರಿಗೆ ಗೊತ್ತಾಗತ್ತೆ, ನಾವು ಯಾಕೆ ಕಲಿಬೇಕು ಜ್ಯೋತಿಷ್ಯ ಅನ್ನೋದು ಅಂತ ಹೇಳಿ? ಮೊದಲನೇದು, ಎಲ್ಲರಿಗೂ ಜ್ಯೋತಿಷ್ಯದ ಮೇಲೆ ಭಯ ಇದೆ. ಯಾರು ತಲೆ ತುಂಬಿಸಿದ್ರೋ ಗೊತ್ತಿಲ್ಲ. IAS ಓದೋಕ್ಕೆ ಸುಲಭ ಅನ್ಕೋತಾರೆ, MBBS ಓದೋದು ಕಳ್ಳೆಪುರಿ ಇದ್ದಂಗೆ ಅಂದ್ಕೊಳ್ತಾರೆ. ಇಂಜಿನಿಯರಿಂಗು ಅದೆಲ್ಲ ಮಾಡೋದೆಲ್ಲ ಅಯ್ಯೋ ಗಾಳಿಲಿ ತೂರ್ದಂಗೆ ಅಷ್ಟು ಈಸಿ. ಜ್ಯೋತಿಷ್ಯ ಅಂದಿದ ತಕ್ಷಣ ಅದೇನೋ ಕಬ್ಬಿಣದ ಕಡಲೆ, ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಅದು ಅರ್ಥ ಆಗಲ್ಲ. ಇರೋ 12 ರಾಶಿ 9 ಗ್ರಹದಲ್ಲಿ ಅಲ್ಲಾಡಿಸ್ತಾ ಇದ್ದಾರೆ ಎಲ್ಲರೂ ಕಾಂಪೌಂಡ್ರುಗಳು. ಇರೋ 12 ರಾಶಿ ಒಬ್ಬಳಿಗೆ ನಿಮಗೆ ಹೇಳ್ತಾ ಇರೋದು ಎಷ್ಟು ರಾಶಿಗಳಿದ್ದಾವೆ. ಏನೋ ಒಂದು 1000 2000 ಇದ್ದಿದ್ರೆ ಅದೊಂದು ಓಕೆ ಅನ್ಬೋದು. ಒಂದೇ ಒಂದು ಮಾತು ಹೇಳ್ತೀನಿ, ಜ್ಯೋತಿಷ್ಯದಷ್ಟು ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟು ಮತ್ತೊಂದಿಲ್ಲ. ಯಾರಾದರೂ ಅದನ್ನು ಕಷ್ಟ ಅಂತಂತಂದರೆ ಮೋಸ್ಟ್ಲಿ ಮೊದಲನೇದು ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಎರಡನೇದು ಎಲ್ಲೋ ಹೊಟ್ಟೆ ಕಿಚ್ಚಿರಬೇಕು, ಅವ್ರು ಕಲ್ತ್ಕೋಬಾರ್ದು ಅಂತ. ಓಕೆ ಓಕೆ, ಕಾಲರ್ ರೆಡಿ ಇದ್ದಾರೆ ಗುರುಜಿ, ಮಾತನಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ. ಕೇಳಿಸ್ತೈತಿ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕೊರಟಗೆರೆಯಿಂದ ಮೇಡಮ್ ಅವರೇ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತಮ್ಮ? ನನ್ನ ಮೊಮ್ಮಗನ ಬಗ್ಗೆ ತಿಳ್ಕೊಬೇಕು ಮೇಡಮ್ ಅವರೇ. ಅವ್ನು ಕಾಲೇಜಿಗೆ ಹಾಕಿದ್ದೀವಿ. ಅಮ್ಮ, ನಿಮ್ಮ ಮೊಮ್ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. ಗೊತ್ತಿಲ್ಲ ಮೇಡಮ್ ಅವರೇ, ನಾವು ಓದಿಲ್ಲ. ಸರಿ, ಯಾವ್ದಾದ್ರು ಸಂಖ್ಯೆಯನ್ನ ಹೇಳಿ. 1ರಿಂದ 109 ಮೇಡಮ್ ಅವರೇ. ಸರಿ ಗುರುಜಿ, ಇದರ ಮಾತನಾಡಿ. ಎಷ್ಟು ಹೇಳಿದ್ರು? 109. ನಮಸ್ಕಾರ ಮೇಡಮ್. 109. ಹ್ಞೂ ಸ್ವಾಮಿ, 109.